ಶನಿ ನಕ್ಷತ್ರ ಪರಿವರ್ತನೆ ಜುಲೈ 2ರಿಂದ ಈ 4 ರಾಶಿಯವರಿಗೆ ಕಠಿಣ ಪರೀಕ್ಷೆಯ ಕಾಲ ಆರಂಭ. ಜ್ಯೋತಿಷ್ಯ ಇದರ ಬಗ್ಗೆ ಹೇಳುವುದೇನು? ಶನಿಯ ದೃಷ್ಟಿಗೆ ಬಿದ್ದ ಆ 4 ರಾಶಿಗಳು ಇವೆ ನೋಡಿ. ಮೊದಲನೇ ರಾಶಿ ಮೇಷರಾಶಿ. ತಾಳ್ಮೆಗೆ ಪರೀಕ್ಷೆ. ಉದ್ಯೋಗ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ದಿಢೀರನೆ ಹೆಚ್ಚಾಗಲಿವೆ. ಕಷ್ಟಪಟ್ಟು ದುಡಿದರೂ ಫಲಿತಾಂಶ ಕೈ ಸೇರಲು ವಿಳಂಬವಾಗಬಹುದು. ಇನ್ನು ಎಚ್ಚರಿಕೆ. ಆಫೀಸ್ನಲ್ಲಿ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಹಣಕಾಸಿನ ವಿಷಯದಲ್ಲಿ ಯಾವುದೇ ಆತುರದ ನಿರ್ಧಾರ ಬೇಡ. ಎಚ್ಚರಿಕೆ ವಹಿಸುವುದು ಅವಶ್ಯಕ. ವೃಷಭ ರಾಶಿ. ಬಜೆಟ್ ಏರುಪೇರು. ಈ ಅವಧಿಯಲ್ಲಿ ನಿಮ್ಮ ಅನಿರೀಕ್ಷಿತ ಹಾಗೂ ಅನಗತ್ಯ ವೆಚ್ಚಗಳು ದುಪ್ಪಟ್ಟಾಗುವ ಸಾಧ್ಯತೆಯಿದೆ. ಎಚ್ಚರಿಕೆ. ಹೊಸ ಹೂಡಿಕೆ ಮಾಡುವ ಮುನ್ನ ನುರಿತ ತಜ್ಞರ ಸಲಹೆ ಪಡೆಯಿರಿ. ಕುಟುಂಬದಲ್ಲಿ ಮೂಡುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ. ಸಿಂಹರಾಶಿ. ವ್ಯಾಪಾರದಲ್ಲಿ ನಷ್ಟದ ಭೀತಿ. ಉದ್ಯೋಗ ಮತ್ತು ಬಿಸಿನೆಸ್ನಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕಾದ ಸಮಯವಿದು. ಆತುರದಲ್ಲಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ನಷ್ಟ ತರಬಹುದು. ಎಚ್ಚರಿಕೆ. ಹೊಸ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಮುನ್ನ ಸಾಧಕ ಬಾಧಕ ಯೋಚಿಸಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ವಾದ ವಿವಾದಗಳಿಂದ ದೂರವಿರಿ. ತುಲಾ ರಾಶಿ. ಸಂಬಂಧಗಳಲ್ಲಿ ಬಿರುಕು. ನಿಮ್ಮ ಜೀವನ ಸಂಗಾತಿ ಹಾಗೂ ಕುಟುಂಬದವರೊಂದಿಗೆ ಮಾತನಾಡುವಾಗ ಅಹಂಕಾರದ ಮಾತುಗಳನ್ನು ತಪ್ಪಿಸಿ ಮೃದುವಾಗಿ ನಡೆದುಕೊಳ್ಳಿ. ಎಚ್ಚರಿಕೆ. ಆರೋಗ್ಯದ ವಿಷಯದಲ್ಲಿ ಯಾವುದೇ ಬೇಜವಾಬ್ದಾರಿತನ ಬೇಡ. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರ ರೂಢಿಸಿಕೊಳ್ಳಿ. ಶನಿಯ ಆಶೀರ್ವಾದ ಪಡೆಯಲು ಏನು ಮಾಡಬೇಕು? ಈ ಸಮಯದಲ್ಲಿ ಎದುರಾಗುವ ಸವಾಲುಗಳ ಹೊರತಾಗಿಯೂ ಯಾರು ತಾಳ್ಮೆ, ಶಿಸ್ತು ಮತ್ತು ಜವಾಬ್ದಾರಿಯಿಂದ ಮುನ್ನಡೆಯುತ್ತಾರೋ ಅವರಿಗೆ ದೀರ್ಘಾವಧಿಯಲ್ಲಿ ಶನಿ ದೇವನು ಉತ್ತಮ ಫಲಿತಾಂಶ ಹಾಗೂ ಆಶೀರ್ವಾದಗಳನ್ನು ನೀಡುತ್ತಾನೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಕಷ್ಟದ ಸಮಯವನ್ನು ಕಲಿಯುವ ಅವಕಾಶವಾಗಿ ಸ್ವೀಕರಿಸುವುದು ಒಳಿತು. ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನಮ್ಮ ಗುರೂಜಿಯವರಿಗೆ ಕರೆ ಮಾಡಿ. ನಿಮ್ಮ ಯಾವುದೇ